ಜೈ ಹಿಂದ್ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಭರತೇಶ್ ಪವಾರ್. ವಿದ್ಯಾರ್ಥಿಗಳೇ, ಎಲ್ಲರೂ ಎಸ್ ಎಸ್ ಸಿ ಜಿ ಡಿ 2027ರ ಎಕ್ಸಾಮ್ ಪ್ರಿಪ್ರೇಷನನ್ನು ಮಾಡ್ತಾಯಿದ್ದೀರಿ. ನಿಮಗೆ ಯೂಟ್ಯೂಬಲ್ಲಿ ನೋಡಿದಾಗ ಎಸ್ ಎಸ್ ಸಿ ಜಿ ಡಿ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರನ್ನು ಎಲ್ಲರೂ ಡಿಸ್ಕಷನ್ ಮಾಡ್ತಾ ಹೋಗ್ತಿದ್ದಾರೆ. ತುಂಬ ಜನ ಟೀಚರ್ಸ್ ತುಂಬ ಚೆನ್ನಾಗಿ ಬಿಡಿಸ್ತಾ ಹೋಗ್ತಾ ಇದ್ದಾರೆ. ಆದರೆ ನಿಮಗೆ ಟೋಟಲಿ ಸಿಲೆಬಸ್ ಚಾಪ್ಟರ್ ವೈಸ್ ಯಾರೂ ಹೇಳ್ತಾ ಇಲ್ಲ. ಸೊ ಆ ಕಾರಣಕ್ಕಾಗಿ ನಾನು ಏನು ಮಾಡ್ತಿದ್ದೀನಿ ಅಂತಂದರೆ, ನಿಮಗೆ ಸಾಮಾನ್ಯ ಜ್ಞಾನದಲ್ಲಿ ಭಾರತದ ಮೊದಲ ಅಥವಾ ಪ್ರಥಮರು, ಎಕ್ಸಾಂಪಲ್ ಫಸ್ಟ್ ಇನ್ ಇಂಡಿಯಾ ಅಂದರೆ ಈಗ ಭಾರತದ ಮೊದಲ ಪ್ರಧಾನಮಂತ್ರಿ ಯಾರು, ಕೆಲವೊಂದಿಷ್ಟು ಘಟನೆಗಳು ಭಾರತದಲ್ಲಿ, ಕೆಲವೊಂದು ಘಟನೆಗಳ ಮೊದಲ ಘಟನೆ ಅಥವಾ ಈ ರೀತಿ ಒಟ್ಟು ಭಾರತದಲ್ಲಿ ನಡೆದಂಥ ಮೊದಲ ಘಟನೆಗಳಾಗಿರ್ಬೋದು, ಎಲ್ಲ ಸಂಪೂರ್ಣ ವಿಶ್ಲೇಷಣೆ ಈ ಒಂದು ವಿಡಿಯೋದಲ್ಲಿ ನಾನು ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಟೋಟಲ್ ನಿಮಗೆ ಭಾರತ ಮೊದಲ ಅಥವಾ ಪ್ರಥಮರು ಈ ಟಾಪಿಕ್ ಮೇಲೆ ಎಷ್ಟು ಅದಾವಪ್ಪ ಕ್ವಶನ್ ಅಂತಂದರೆ 200 ಅಧಿಕ ಪ್ರಶ್ನೆಗಳಿದಾವೆ. ಅಂದರೆ 205 ಪ್ರಶ್ನೆಗಳಿದಾವೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪಾರ್ಟ್ 1 ವಿಡಿಯೋದಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ 50 ಪ್ರಶ್ನೆಗಳನ್ನು ಡಿಸ್ಕಷನ್ನ ಮಾಡ್ತೀನಿ. 50 ಪ್ರಶ್ನೆಗಳನ್ನ ಏನು ಮಾಡ್ತೀನಿ, ಡಿಸ್ಕಷನನ್ನು ಮಾಡ್ತೀನಿ. ಇದೇ ರೀತಿ ಇದಷ್ಟೇ ಅಲ್ಲ, ನಾನು ನಿಮಗೆ ಪ್ರತಿದಿನ ಒಂದೊಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಭಾರತದಲ್ಲಿ ಮೊದಲ ಪ್ರಥಮ ಇವು ಅಷ್ಟೇ ಅಲ್ಲ, ನಿಮಗೆ ಡ್ಯಾನ್ಸಸ್ ಆಗಿರ್ಬೋದು, ಕ್ಲಾಸಿಕಲ್ ಡ್ಯಾನ್ಸಸ್ ಆಗಿರ್ಬೋದು, ಓಕೆ, ಕ್ಲಾಸಿಕಲ್ ಡ್ಯಾನ್ಸ್ ಆಗಿರ್ಬೋದು, ಮತ್ತು ನ್ಯಾಷನಲ್ ಪಾರ್ಕ್ಸ್ ಆಗಿರ್ಬೋದು, ಈ ರೀತಿ ಪ್ರತಿಯೊಂದನ್ನು ಟಾಪಿಕ್ ವೈಸ್ ನಾನು ನಿಮಗೆ ಏನು ಮಾಡ್ತಾ ಹೋಗ್ತೀನಿ ಅಂತಂದರೆ ಯೂಟ್ಯೂಬಲ್ಲಿ ನಿಮಗೆ ವಿಡಿಯೋವನ್ನು ಮಾಡ್ತಾ ಹೋಗ್ತೀನಿ. ಅದೇ ರೀತಿ ನಮ್ಮ ಚಾನಲನ್ನು ಯಾರು ಮೊದಲ ಬಾರಿ ನೋಡ್ತಾ ಇದ್ದರೆ ಅವರು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಯಾಕಂತಂದರೆ ನಿಮಗೆ ನೆಕ್ಸ್ಟ್ ವಿಡಿಯೋ ಬರಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜುಕಿರ್ತಕ್ಕಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ. ನಿಮಗೆ ಇದೇ ರೀತಿ ಪ್ರತಿದಿನ ವಿಡಿಯೋ ಜಿ ಕೆ ಬರ್ತಿರ್ತಾವೆ. ಜಿ ಕೆ ಅಂದರೆ ಓನ್ಲಿ ಜಿ ಕೆ ಅಷ್ಟೇ ಅಲ್ಲ, ನನ್ನ ಈ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಭರತೇಶ್ ಪವಾರ್ ಅಂಥೇಳಿ ನನ್ನ ಈ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಮ್ಯಾಥ್ಸ್ ಆಗಿರ್ಬೋದು, ಜಿ ಕೆ ಆಗಿರ್ಬೋದು, ನಂತರ ರೀಸ್ನಿಂಗ್ ಕೂಡ ನಾಳೆ ಅಥವಾ ನಾಡಿದಿಂದ ರೀಸ್ನಿಂಗ್ ಕೂಡ ಕ್ಲಾಸ್ ತರಗತಿ ಸ್ಟಾರ್ಟ್ ಆಗ್ತವೆ. ಅವು ಕೂಡ ವೀಕ್ಷಣೆ ಮಾಡಿರಿ. ನಮ್ಮ ಈ ಒಂದು ಚಾನಲಲ್ಲಿ ಪ್ರತಿಯೊಂದು ಗೌರ್ಮೆಂಟ್ ಜಾಬ್ಗೆ ಬೇಕಾದಂತಹ ಮಾಹಿತಿ ಸಿಗುತ್ತೆ. ಆ ಮಾಹಿತಿ ನಿಮಗೆ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್, ನಂತರ ಇನ್ಸ್ಟಾಗ್ರಾಮ್ ಲಿಂಕ್ ಪ್ರತಿಯೊಂದನ್ನು ನಾನು ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ. ಅವನನ್ನು ಕ್ಲಿಕ್ ಮಾಡ್ಕೊಂಡು ನೀವೇನಾಗ್ರಿ ಅಂತಂದರೆ ಜಾಯ್ನ್ ಆಗಿರಿ. ನಿಮಗೆ ಎಲ್ಲ ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ ನಿಮ್ಮ ಟೈಮನ್ನು ವ್ಯರ್ಥ ಮಾಡೋದು ಬೇಡ, ಡೈರೆಕ್ಟ ಪ್ರಶ್ನೆ ಕಡೆ ಹೋಗೋಣ. ಹಾಗಿದ್ರೆ ನನ್ನ ಇವತ್ತಿನ ಟಾಪಿಕ್ ಯಾವುದಪ್ಪ ಅಂತಂದರೆ ಭಾರತದಲ್ಲಿನ ಮೊದಲ ಅಥವಾ ಪ್ರಥಮರು ಅಂತೇಳಿ. ಇವತ್ತಿನ ಪ್ರಶ್ನೆಗಳು ಎಷ್ಟಂತಂದರೆ ಟೋಟಲ್ 50 ಪ್ರಶ್ನೆಗಳು. 50 ಪ್ರಶ್ನೆಗಳು ನಾವೇನು ಮಾಡಿ ಇವತ್ತು ಡಿಸ್ಕಷನ್ ಮಾಡ್ತಾ ಹೋಗೋಣ. ನಿಮ್ಮ ಟೈಮ್ ವೇಸ್ಟ್ ಆಗಬಾರ್ದಂತ ಅನ್ನೋ ಕಾರಣಕ್ಕಾಗಿ ನಾನು ನಿಮಗೆ ಮಲ್ಟಿಪಲ್ ಚಾಯ್ಸ್ ತಂದಿಲ್ಲ. ನೇರ ಪ್ರಶ್ನೆ, ನೇರ ಉತ್ತರ, ಓಕೆ. ಯಾವುದೇ ರೀತಿ ಆಪ್ಷನ್ ಇಲ್ಲ. ಆಪ್ಷನ್ ಕಮೆಂಟ್ ಮಾಡಿರಿ, ಅದನ್ನು ಕಮೆಂಟ್ ಮಾಡಿರಿ, ಇದನ್ನು ಕಮೆಂಟ್ ಮಾಡಲಿ, ಏನೂ ಇಲ್ಲ. ಓನ್ಲಿ ನೇರ ಪ್ರಶ್ನೆ, ನೇರ ಉತ್ತರ. ನೀವೇನು ಮಾಡಿರಿ, ಒಂದು ಬುಕ್ ತೊಗೋರಿ, ಪೆನ್ ತೊಗೋರಿ, ಸರಿಯಾಗಿ ನೋಟ್ ಮಾಡ್ಕೊತ ಬರ್ರಿ. ಇದೇ ರೀತಿ ಪ್ರತಿದಿನ ವಿಡಿಯೋ ಬರ್ತಿರ್ತಾವೆ, ಓಕೆ. ಹಾಗಿದ್ರೆ ಮೊದಲನೇ ಪ್ರಶ್ನೆ ಏನಿದೆ? ಮೊದಲ ಪ್ರಶ್ನೆ, ಭಾರತದ ಮೊದಲ ರಾಷ್ಟ್ರಪತಿ ಯಾರು? ಭಾರತದ ಮೊದಲ ರಾಷ್ಟ್ರಪತಿ ಯಾರು ರೀ? ಮೊದಲ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್, ಓಕೆ. ಎರಡನೇ ಪ್ರಶ್ನೆ, ಸ್ವತಂತ್ರ ಭಾರತದ ಮೊದಲ ಪ್ರಧಾನಮಂತ್ರಿ ಯಾರು ಅಂತ ಕ್ವಶನ್ ಐತಿ. ಸ್ವತಂತ್ರ ಭಾರತದ ಮೊದಲ ಪ್ರಧಾನಮಂತ್ರಿ ಯಾರು ಅಂತಂದರೆ ಪಂಡಿತ್ ಜವಾಹರ್ಲಾಲ್ ನೆಹರು, ಓಕೆ. ಪಂಡಿತ್ ಜವಾಹರ್ಲಾಲ್ ನೆಹರು. ನೆಕ್ಸ್ಟ್ ಮೂರನೇ ಪ್ರಶ್ನೆ, ಭಾರತದ ಮೊದಲ ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾದವರು ಯಾರು ಅಂತ ಕ್ವಶನ್ ಅದ. ಯಾವುದಪ್ಪ ಅಂತಂದರೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಎಂಬ ಒಬ್ಬ ವ್ಯಕ್ತಿ ಆಗಿದ್ದಾರೆ, ಓಕೆ. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ, ಭಾರತದ ರಾಷ್ಟ್ರಪತಿ ಹುದ್ದೆಯನ್ನು ಅಲಂಕರಿಸಿದ ಮೊದಲ ಮಹಿಳೆ ಯಾರು ಅಂತ ಕ್ವಶನ್ ಅದ. ಮೊದಲ ಮಹಿಳೆ ಯಾರು ಅಂತಂದರೆ ಶ್ರೀಮತಿ ಪ್ರತಿಭಾದೇವಿ ಸಿಂಗ್ ಪಾಟೀಲ್, ಓಕೆ. ನೆಕ್ಸ್ಟ್ ಪ್ರಶ್ನೆ, ಐದನೇ ಪ್ರಶ್ನೆ, ಭಾರತದ ಪ್ರಧಾನಮಂತ್ರಿ ಹುದ್ದೆಯನ್ನು ಅಲಂಕರಿಸಿದ ಮೊದಲ ಮಹಿಳೆ ಯಾರು ಅಂತ ಹೇಳ್ತಾರೆ. ಇಲ್ಲಿ ಮೊದಲ ರಾಷ್ಟ್ರಪತಿ ಆಯಿತು, ಇಲ್ಲಿ ಮೊದಲ ಪ್ರಧಾನಮಂತ್ರಿ ಯಾರಪ್ಪ ಅಂತಂದರೆ ಶ್ರೀಮತಿ ಇಂದಿರಾ ಗಾಂಧಿ, ಓಕೆ.
ನೆಕ್ಸ್ಟ್ ನೋಡಿರಿ, ಈಗ 5 ಪ್ರಶ್ನೆಗಳದ. ನೆಕ್ಸ್ಟ್ ನೋಡಿರಿ, 6ನೇ ಪ್ರಶ್ನೆ. ಯಾವುದಾದರೂ ರಾಜ್ಯದ ರಾಜ್ಯಪಾಲರಾಗಿ ನೇಮಕಗೊಂಡ ಮೊದಲ ಮಹಿಳೆ ಯಾರು ಅಂತ ಕೇಳ್ತಾರೆ. ಯಾವುದಾದರೂ ರಾಜ್ಯ ಅಂತಂದ್ರೆ ಯಾವ ರಾಜ್ಯದಲ್ಲಿ ಮೊದಲ ರಾಜ್ಯಪಾಲರಾಗಿ ನೇಮಕಗೊಂಡ ಮೊದಲ ಮಹಿಳೆ ಯಾರು ಅಂತ ಕೇಳ್ತಾರೆ. ಯಾರು ಅಂತಂದರೆ ಸರೋಜಿನಿ ನಾಯ್ಡು. ಇದು ಯಾವ ರಾಜ್ಯದಲ್ಲಿ ಅಂತಂದರೆ ಉತ್ತರ ಪ್ರದೇಶದಲ್ಲಿ. ಉತ್ತರ ಪ್ರದೇಶದ ರಾಜ್ಯಪಾಲರಾಗಿ ಆಯ್ಕೆಯಾದಂತಹ ನೇಮಕಗೊಂಡಂತಹ ಮಹಿಳೆ ಯಾರು ಅಂತಂದರೆ ಸರೋಜಿನಿ ನಾಯ್ಡು. ಓಕೆ, ನೆಕ್ಸ್ಟ್ ನೋಡ್ರಿ, ಭಾರತದಲ್ಲಿ ಮುಖ್ಯಮಂತ್ರಿ ಹುದ್ದೆಯನ್ನು ಅಲಂಕರಿಸಿದ ಮೊದಲ ಮಹಿಳೆ ಯಾರು ಅಂತ ಕೇಳ್ತಾರೆ. ಮುಖ್ಯಮಂತ್ರಿ ಯಾರಪ್ಪ ಅಂತಂದರೆ ಸುಚಿತ್ರಾ ಕೃಪ್ಲಾನಿ. ಓಕೆ, ಯಾವ ರಾಜ್ಯದಲ್ಲಿ ಅಂತಂದರೆ ಉತ್ತರ ಪ್ರದೇಶ. ಓಕೆ, ನಂತರ ಸ್ವತಂತ್ರ ಭಾರತದ ಮೊದಲ ಲೋಕಸಭೆಯ ಸ್ಪೀಕರ್ ಆಗಿ ಆಯ್ಕೆಯಾದವರು ಯಾರು ಅಂತ ಕೇಳ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಗಣೇಶ್ ವಾಸುದೇವ್ ಮಾಳ್ವಂಕರ್. ಓಕೆ, ಇದನ್ನು ನಾವು ಕೇಳ್ತೀವಿ ಜಿ.ವಿ. ಮಾಳ್ವಂಕರ್ ಅಂತ ಕೇಳ್ತೀವಿ. ಅದೇನು ಗಣೇಶ್ ವಾಸುದೇವ್ ಮಾಳ್ವಂಕರ್. ಓಕೆ, ನಂತರ 9ನೇ ಪ್ರಶ್ನೆ. ಲೋಕಸಭೆಯ ಸ್ಪೀಕರ್ ಹುದ್ದೆಯನ್ನು ಅಲಂಕರಿಸಿದ ಮೊದಲ ಮಹಿಳೆ ಯಾರು ಅಂತ ಕೇಳ್ತಾರೆ. ಓಕೆ, ಮೀರಾ ಕುಮಾರ್ ಅಂಥೇಳಿ ಯಾರಾಗ್ತಾರೆ, ಮೀರಾ ಕುಮಾರ್ ಅಂಥೇಳಿ ಆಗ್ತಾರೆ. ಓಕೆ, ನಂತರ ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಆಗಿ ಯಾರು ಕಾರ್ಯನಿರ್ವಹಿಸುತ್ತಿದ್ದರು ಅಂತ ಕ್ವಶನ್ ಅದ. ಯಾರಪ್ಪ ಅಂತಂದರೆ ಲಾರ್ಡ್ ಮೌಂಟ್ ಬ್ಯಾಟನ್. ಯಾರ್ರೀ? ಲಾರ್ಡ್ ಮೌಂಟ್ ಬ್ಯಾಟನ್. ಓಕೆ, ನೆಕ್ಸ್ಟ್ ಕ್ವಶನ್. ನಾಳೆ ನಾನು ಏನು ಮಾಡ್ತೀನಿ ಅಂತಂದರೆ ರೀಸನಿಂಗ್ ಕ್ವಶನ್ನ ಈ ರೀತಿ ಬಿಡಿಸೋದಿಲ್ಲ. ರೀಸನಿಂಗ್ ಎದರೊಳಗೆ ಬಿಡಿಸ್ತೀನಿ ಅಂದರೆ ಡಿಜಿಟಲ್ ಬೋರ್ಡಲ್ಲಿ ನಿಮಗೆ ಸಂಪೂರ್ಣವಾಗಿ ಏನು ಮಾಡ್ತೀನಿ ಅಂತಂದರೆ ಬಿಡಿಸ್ತಾ ಹೋಗ್ತೀನಿ. ಓಕೆ, ನೆಕ್ಸ್ಟ್ ಕ್ವಶನ್. ನೋಡ್ರಿ, ಸ್ವತಂತ್ರ ಭಾರತದ ಮೊದಲ ಭಾರತೀಯ ಗವರ್ನರ್ ಜನರಲ್ ಯಾರು ಅಂತ ಕೇಳ್ತಾರೆ. ಸ್ವತಂತ್ರ ಭಾರತದ ಮೊದಲ ಭಾರತೀಯ ಗವರ್ನರ್ ಜನರಲ್ ಯಾರು ಅಂತಂದರೆ ಚಕ್ರವರ್ತಿ ರಾಜಗೋಪಾಲಾಚಾರಿ. ಓಕೆ, ನೆಕ್ಸ್ಟ್ ಪ್ರಶ್ನೆ. ಭಾರತದ ಮೊದಲ ಮುಖ್ಯ ಚುನಾವಣಾ ಆಯುಕ್ತರಾಗಿ ನೇಮಕಗೊಂಡವರು ಯಾರು ಅಂತ ಪ್ರಶ್ನೆ ಇದೆ. ಅದರ ಸರಿಯಾದ ಉತ್ತರ ಸುಕುಮಾರ್ ಸೇನ್. ಓಕೆ, ನೆಕ್ಸ್ಟ್. ಸ್ವತಂತ್ರ ಭಾರತದ ಮೊದಲ ಕಾನೂನು ಸಚಿವರು ಯಾರು ಅಂತ ಪ್ರಶ್ನೆ ಇದೆ. ಅದಕ್ಕೆ ಸರಿಯಾದ ಉತ್ತರ ಡಾಕ್ಟರ್ ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್ ಅಂದರೆ BR ಅಂಬೇಡ್ಕರ್. ಓಕೆ, ನೆಕ್ಸ್ಟ್. ಭಾರತದ ಸುಪ್ರೀಂ ಕೋರ್ಟ್ನ ಮೊದಲ ಮುಖ್ಯ ನ್ಯಾಯಮೂರ್ತಿ ಯಾರು ಅಂತ ಕೇಳ್ತಾರೆ. ಭಾರತ ಸುಪ್ರೀಂ ಕೋರ್ಟ್ನ ಮೊದಲ ಮುಖ್ಯ ನ್ಯಾಯಮೂರ್ತಿ ಯಾರು ಅಂತಂದರೆ ಹರಿಲಾಲ್ ಜೇಕಿಸುಂದಾಸ್ ಕನಿಯಾ ಅಂದರೆ ನಾವು ಅಂತಿರ್ತೀವಲ್ಲ HJ ಕನಿಯಾ ಅಂತೇಳಿ, ಅವ್ರು ಯಾರಪ್ಪ ಅಂತಂದರೆ ಇವರೇ ಹರಿಲಾಲ್ ಕನಿಯಾ. ಓಕೆ, ನೆಕ್ಸ್ಟ್. ಭಾರತದ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಯಾಗಿ ನೇಮಕಗೊಂಡ ಮೊದಲ ಮಹಿಳೆ ಯಾರು ಅಂತ ಪ್ರಶ್ನೆ ಇದೆ. ನ್ಯಾಯಮೂರ್ತಿ M. ಫಾತಿಮಾ ಬೀಬಿ. ಓಕೆ, ಭಾರತದ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿ ನೇಮಕಗೊಂಡ ಮೊದಲ ಭಾರತೀಯ ಮಹಿಳೆ ಯಾರು ಅಂತಂದರೆ ನ್ಯಾಯಮೂರ್ತಿ ಫಾತಿಮಾ ಬೀಬಿ. ಓಕೆ, ನೆಕ್ಸ್ಟ್ ಪ್ರಶ್ನೆ. ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಯಾರು ಅಂತ ಕೇಳ್ತಾರೆ. ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಯಾರು ಅಂತ ಕೇಳ್ತಾರೆ. ಯಾರಪ್ಪ ಅಂತಂದರೆ ರವೀಂದ್ರನಾಥ್ ಟ್ಯಾಗೋರ್. ಎದಕ್ಕಾಗಿ ಪಡೆದ್ರು ಅವರು? ಸಾಹಿತ್ಯಕ್ಕಾಗಿ. ಎದಕ್ಕೆ ಪಡೆದ್ರಿ? ಸಾಹಿತ್ಯಕ್ಕಾಗಿ ಪಡೆದರು. ಯಾವಾಗಪ್ಪ ಅಂತಂದರೆ 1913ರಲ್ಲಿ ಸಾಹಿತ್ಯಕ್ಕಾಗಿ ಅವ್ರು ಏನು ಪಡೆದ್ರ? ನೊಬೆಲ್ ಪ್ರಶಸ್ತಿನ ಪಡೆದರು. ಓಕೆ, ನೆಕ್ಸ್ಟ್ ಕ್ವಶನ್. ನೊಬೆಲ್ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯ ಮಹಿಳೆ ಯಾರು ಅಂತ ಕೇಳ್ತಾರೆ. ಭಾರತೀಯ ಮಹಿಳೆ ಯಾರು ಅಂತಂದರೆ ಮದರ್ ತೆರೇಸಾ. ಯಾವಾಗಂತಾರೆ 1979ರಲ್ಲಿ ಶಾಂತಿಗಾಗಿ ಪ್ರಶಸ್ತಿಯನ್ನು ಪಡಿತಾರೆ. ಓಕೆ, ನೆಕ್ಸ್ಟ್ ಕ್ವಶನ್. ಭಾರತ ರತ್ನ ಪ್ರಶಸ್ತಿಯನ್ನು ಮೊದಲು ಪಡೆದವರು ಯಾರು ಅಂತ ಕೇಳ್ತಾರೆ. ಭಾರತ ರತ್ನ ಪ್ರಶಸ್ತಿಯನ್ನು ಮೊದಲು ಪಡೆದವರು ಯಾರು ಅಂತಂದರೆ ಶ್ರೀ ರಾಜಗೋಪಾಲಾಚಾರಿ, ಡಾಕ್ಟರ್ S. ರಾಧಾಕೃಷ್ಣನ್ ಮತ್ತು ಡಾಕ್ಟರ್ C.V. ರಾಮನ್. ಇವರೇನು ಮಾಡಿದಾರಂತ ಮೊದಲ ಬಾರಿಗೆ ಪಡೆದಾರೆ. ಯಾವಾಗ? 1954ರಲ್ಲಿ ಪಡೆದಾರ.
ಓಕೆ. ನಂತರ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಮೊದಲ ಮಹಿಳೆ ಯಾರು ಅಂತ ಕೇಳ್ತಾರೆ. ಮಹಿಳೆ ಇಂದಿರಾ ಗಾಂಧಿ. ಯಾವಾಗ ಅಂತಂದ್ರೆ 1971ರಲ್ಲಿ ಇಂದಿರಾ ಗಾಂಧಿ ಅವರು ಏನು ಮಾಡ್ಯಾರ, ಪ್ರಶಸ್ತಿಯನ್ನು ಪಡೆದಾರೆ, ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಾರೆ. ಓಕೆ. ನೆಕ್ಸ್ಟ್, ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ಮೊದಲ ವ್ಯಕ್ತಿ ಯಾರು ಅಂತ ಕೇಳ್ತಾರೆ. ಮೊದಲ ವ್ಯಕ್ತಿ ಯಾರಂದರೆ ಜಿ ಶಂಕರ್ ಕುರುಪ್. ಯಾರ್ರೀ? ಜಿ ಶಂಕರ್ ಕುರುಪ್, ಮಲಯಾಳಂ. ಓಕೆ. ನಂತರ ಮುಂದಿನ ಪ್ರಶ್ನೆ ಏನದ, ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ಮೊದಲ ಕನ್ನಡ ಸಾಹಿತಿ ಯಾರು ಅಂತ ಕೇಳ್ತಾರೆ. ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ಮೊದಲ ಕನ್ನಡ ಸಾಹಿತಿ ಯಾರು ಅಂತ ಕೇಳಕತ್ತಾರ. ಯಾರು ಅಂತಂದರೆ ಕುವೆಂಪು. ಶ್ರೀರಾಮಾಯಣ ದರ್ಶನಂ ಕೃತಿಗಾಗಿ 1967ರಲ್ಲಿ ಏನು ಮಾಡ್ತಾರೆ, ಇವರ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡಿತಾರೆ. ಇವರು ಕನ್ನಡದ ಸಾಹಿತಿ. ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದವರು ಯಾರಪ್ಪ ಅಂತಂದರೆ ಕುವೆಂಪು. ಎದಕ್ಕಾಗಿ? ಶ್ರೀರಾಮ ದರ್ಶನಂ ಕೃತಿಗಾಗಿ. ಓಕೆ. ನಂತರ ಪರಮವೀರ ಚಕ್ರ ಪ್ರಶಸ್ತಿಯನ್ನು ಪಡೆದ ಮೊದಲ ಯೋಧ ಯಾರು ಅಂತ ಕೇಳಕತ್ತಾರೆ. ಪರಮವೀರ ಪ್ರಶಸ್ತಿಯನ್ನು ಪಡೆದ ಮೊದಲ ಯೋಧ ಯಾರು ಅಂತಂದ್ರೆ ಮೇಜರ್ ಸೋಮನಾಥ್ ಶರ್ಮಾ. 1947ರಲ್ಲಿ. ಓಕೆ. ಬಾಹ್ಯಾಕಾಶಕ್ಕೆ ಪ್ರಯಾಣಿಸಿದ ಮೊದಲ ಭಾರತೀಯ ಯಾರು ಅಂತ ಕೇಳ್ತಾರೆ. ಯಾರಪ್ಪ ಅಂತಂದರೆ ರಾಕೇಶ್ ಶರ್ಮಾ 1984ರಲ್ಲಿ ಸೊಯೂಜ್ T11ನಲ್ಲಿ. ಓಕೆ. ನಂತರ ಬಾಹ್ಯಾಕಾಶಕ್ಕೆ ಹೋದ ಮೊದಲ ಭಾರತೀಯ ಮೂಲದ ಮಹಿಳೆ ಕೇಳ್ತಾರೆ. ಭಾರತೀಯ ಮೂಲದ ಮಹಿಳೆ ಅಂದರೆ ಭಾರತೀಯ ಯಾರು ಅಂತ ಕೇಳ್ತಾರೆ. ಭಾರತೀಯ ಮೂಲ ಮಹಿಳೆ ಯಾರು ಅಂತಂದರೆ ಕಲ್ಪನಾ ಚಾವ್ಲಾ. ಬಾಹ್ಯಾಕಾಶಕ್ಕೆ ಹೋದ ಮೊದಲ ಭಾರತೀಯ ಮಹಿಳೆ ಯಾರು? ಕಲ್ಪನಾ ಚಾವ್ಲಾ. ಭಾರತವು ಬಾಹ್ಯಾಕಾಶಕ್ಕೆ ಉಡಾವಣೆ ಮಾಡಿದ ಮೊದಲ ಉಪಗ್ರಹದ ಹೆಸರನ್ನು ಕೇಳ್ತಾರೆ. ಭಾರತವು ಬಾಹ್ಯಾಕಾಶಕ್ಕೆ ಉಡಾವಣೆ ಮಾಡಿದ ಮೊದಲ ಉಪಗ್ರಹದ ಹೆಸರೇನು ಅಂತ ಕೇಳಕತ್ತಾರ. ಅದಕ್ಕೆ ಸರಿಯಾದ ಉತ್ತರ ಏನಂತಂದರೆ ಆರ್ಯಭಟ. 1975 ಏಪ್ರಿಲ್ 19ರಂದು. ಓಕೆ. ನೆಕ್ಸ್ಟ್ ಪ್ರಶ್ನೆ ಏನದ, ಭಾರತವು ಚಂದ್ರನ ಮೇಲೆ ಸಂಶೋಧನೆಗಾಗಿ ಕಳುಹಿಸಿದ ಮೊದಲ ಗಗನ ನೌಕೆಯ ಹೆಸರೇನು ಅಂತ ಕೇಳಕತ್ತಾರೆ. ಓಕೆ. ಏನು ಕ್ವಶನ್ ಅದ, ಭಾರತವು ಚಂದ್ರನ ಮೇಲೆ ಸಂಶೋಧನೆಗಾಗಿ ಕಳುಹಿಸಿದ ಮೊದಲ ಗಗನ ನೌಕೆಯ ಹೆಸರೇನು ಅಂತ ಕೇಳ್ತಾರೆ. ಹೆಸರೇನ್ರಿ? ಚಂದ್ರಯಾನ 1 2008ರಲ್ಲಿ ಉಡಾವಣೆ. ಚಂದ್ರಯಾನ 1 2008ರಲ್ಲಿ ಉಡಾವಣೆ ಆಗಿದೆ. ಓಕೆ. ನಂತರ ಭಾರತವು ಮಂಗಳ ಗ್ರಹದ ಅಧ್ಯಯನಕ್ಕಾಗಿ ಕಳುಹಿಸಿದ ಮೊದಲ ಯೋಜನೆ ಹೆಸರೇನು ಅಂತ ಕೇಳ್ತಾರೆ. ಉತ್ತರ ಮಂಗಳಯಾನ ಅಥವಾ ಮಾರ್ಸ್ ಆರ್ಬಿಟರ್ ಮಿಷನ್. ನಿಮ್ಗೆ MOM ಅಂತ ಶಾರ್ಟ್ ಫಾರ್ಮ್ ಆಗಿ ಕೊಡ್ಬೋದು, ಅದನ್ನು ನೀವು ಸರಿಯಾಗಿ ನೋಟ್ ಮಾಡ್ಕೊಳ್ರಿ. ಯಾವಾಗ? 2013ರಲ್ಲಿ. ಓಕೆ. ನೆಕ್ಸ್ಟ್, ಭಾರತವು ಮೊದಲ ಬಾರಿಗೆ ಪರಮಾಣು ಪರೀಕ್ಷೆಯನ್ನು ಎಲ್ಲಿ ಮತ್ತು ಯಾವಾಗ ನಡೆಸಿತ್ತು ಅಂತ ಕೇಳಕತ್ತಾರ. ಸರಿಯಾದ ಉತ್ತರ ರಾಜಸ್ಥಾನದ ಪೋಖ್ರಾನ್ನಲ್ಲಿ 1974ರಲ್ಲಿ. ನಗು ಮುಸುಕಿನ ಬುದ್ಧ. ಓಕೆ. ಎಲ್ಲಿ? ರಾಜಸ್ಥಾನದ ಪೋಖ್ರಾನ್ನಲ್ಲಿ 1974ರಲ್ಲಿ. ಓಕೆ. ನೆಕ್ಸ್ಟ್ ಕ್ವಶನ್, ಭಾರತವು ಅಭಿವೃದ್ಧಿಪಡಿಸಿದ ಮೊದಲ ಕ್ಷಿಪಣಿಯ ಹೆಸರೇನು ಅಂತ ಕೇಳ್ತಾರೆ. ಏನಪ್ಪ ಅಂದರೆ ಪೃಥ್ವಿ ಕ್ಷಿಪಣಿ. ಓಕೆ. ನೆಕ್ಸ್ಟ್, ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿದ ಮೊದಲ ಭಾರತೀಯ ಯಾರು ಅಂತ ಕೇಳ್ತಾರೆ. ಟೆಂಜಿಂಗ್ ನಾರ್ಗೆ 1953ರಲ್ಲಿ ಎಡ್ಮಂಡ್ ಹಿಲ್ರಿ ಜೊತೆ. ಓಕೆ. ನೆಕ್ಸ್ಟ್ ಕ್ವಶನ್, ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿದ ಮೊದಲ ಭಾರತೀಯ ಮಹಿಳೆ ಯಾರು ಅಂತ ಕೇಳ್ತಾರೆ. ಯಾರಪ್ಪ ಅಂತಂದರೆ ಬಚೇಂದ್ರಿ ಪಾಲ್. ಮುಂದಿನ ಪ್ರಶ್ನೆ, ಒಲಿಂಪಿಕ್ಸ್ನಲ್ಲಿ ವೈಯಕ್ತಿಕ ವಿಭಾಗದಲ್ಲಿ ಚಿನ್ನದ ಪದಕವನ್ನು ಗೆದ್ದ ಮೊದಲ ಭಾರತೀಯ ಯಾರು ಅಂತ ಕೇಳಕತ್ತಾರ. ಯಾರಪ್ಪ ಅಂತಂದ್ರೆ ಅಭಿನವ್ ಬಿಂದ್ರಾ. 2008ರ ಬೀಜಿಂಗ್ ಒಲಿಂಪಿಕ್ಸ್ನಲ್ಲಿ ಶೂಟಿಂಗ್ನಲ್ಲಿ ಅಭಿನವ್ ಬಿಂದ್ರಾ ಅವರು ಏನು ಮಾಡ್ತಾರೆ, 2008ರಲ್ಲಿ ಒಲಿಂಪಿಕ್ನಲ್ಲಿ ವೈಯಕ್ತಿಕ ವಿಭಾಗದಲ್ಲಿ ಚಿನ್ನದ ಪದಕವನ್ನು ಗೆದ್ದಾರೆ. ಓಕೆ. ನೆಕ್ಸ್ಟ್ ಪ್ರಶ್ನೆ, ಒಲಿಂಪಿಕ್ಸ್ನಲ್ಲಿ ಪದಕವನ್ನು ಗೆದ್ದ ಮೊದಲ ಭಾರತೀಯ ಮಹಿಳೆ ಯಾರು ಅಂತ ಕೇಳ್ತಾರೆ.
ಕರ್ನಂ ಮಲ್ಲೇಶ್ವರಿ 2000ರ ಸಿಡ್ನಿ ಒಲಿಂಪಿಕ್ಸ್ನಲ್ಲಿ ವೇಟ್ ಲಿಫ್ಟಿಂಗ್ನಲ್ಲಿ ಕಂಚು ಪದಕವನ್ನು ಮಾಡ್ಯಾರ ಅವರ ಗೆದ್ದಾರ. ಓಕೆ, 34ನೇ ಪ್ರಶ್ನೆ. ಇಂಗ್ಲೀಷ್ ಕಾಲುವೆಯನ್ನು ಈಜಿ ದಾಟಿದ ಮೊದಲ ಭಾರತೀಯ ಯಾರು ಅಂತ ಕೇಳ್ತಾರ. ಸರಿಯಾದ ಉತ್ತರ ಮಿಹಿರ್ ಸೇನ್ 1958ರಲ್ಲಿ. ಓಕೆ, ನೆಕ್ಸ್ಟ್ ಪ್ರಶ್ನೆ. ಇಂಗ್ಲೀಷ್ ಕಾಲುವೆಯನ್ನು ಈಜಿ ದಾಟಿದ ಮೊದಲ ಭಾರತೀಯ ಮಹಿಳೆ ಯಾರು ಅಂತ ಕೇಳ್ತಾರ. ಆರತಿ ಸಹ. ಯಾರು? ಆರತಿ ಸಹ. ಇದು ಭಾರತೀಯ ಮಹಿಳೆ. ತಿಳಿತಾ? ಯಾರು ಇವರು? ಆರತಿ ಸಹ. ನೆಕ್ಸ್ಟ್ ಕ್ವಶನ್ ಏನದ? ಭಾರತೀಯ ಆಡಳಿತ ಸೇವೆ IASಗೆ ಆಯ್ಕೆಯಾದ ಮೊದಲ ಮಹಿಳೆ ಯಾರು ಅಂತ ಕೇಳ್ತಾರೆ. ಯಾರಪ್ಪ ಅಂತಂದರೆ ಅನ್ನಾ ರಾಜಂ ಮಲ್ಹೋತ್ರಾ 1951ರ ಬ್ಯಾಚ್. ಓಕೆ, ನೆಕ್ಸ್ಟ್ ಪ್ರಶ್ನೆ. ಭಾರತೀಯ ಪೊಲೀಸ್ ಸೇವೆ IPSಗೆ ಆಯ್ಕೆಯಾದ ಮೊದಲ ಮಹಿಳೆ ಯಾರು ಅಂತ ಕೇಳ್ತಾರೆ. IPSಗೆ ಆಯ್ಕೆಯಾದ ಮೊದಲ ಮಹಿಳೆ ಯಾರು ರೀ? ಕಿರಣ್ ಬೇಡಿ. ಯಾವಾಗ? 1972ರ ಬ್ಯಾಚ್. ನಂತರ ವಿಮಾನವನ್ನು ಚಲಾಯಿಸಿದ ಮೊದಲ ಭಾರತೀಯ ಮಹಿಳೆ ಯಾರು ಅಂತ ಕೇಳ್ತಾರೆ. ವಿಮಾನ ಚಾಲನೆ ಮಾಡಿದ ಮೊದಲ ಭಾರತೀಯ ಮಹಿಳೆ ಯಾರು ಅಂತಂದರೆ ಸರ್ಲಾ ಟಕ್ರಾಲ್ 1936ರಲ್ಲಿ. ಓಕೆ, ಭಾರತದಲ್ಲಿ ನಿರ್ಮಾಣವಾದ ಮೊದಲ ಮೂಕಿ ಚಲನಚಿತ್ರ ಯಾವುದು ಅಂತ ಕೇಳ್ತಾರೆ. ಯಾವುದಪ್ಪ ಅಂತಂದರೆ ರಾಜ ಹರಿಶ್ಚಂದ್ರ 1913ರಲ್ಲಿ ದಾದಾ ಸಾಹೇಬ್ ಫಾಲ್ಕೆ ನಿರ್ದೇಶನದಲ್ಲಿ. ತಿಳಿತಾ? ರಾಜ ಹರಿಶ್ಚಂದ್ರ 1913ರಲ್ಲಿ ದಾದಾ ಸಾಹೇಬ್ ಫಾಲ್ಕೆ ನಿರ್ದೇಶನದಲ್ಲಿ. ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡನ್ನು ಯಾವುದಕ್ಕೆ ಕೊಡ್ತಾರೆ ಅಂತೇಳಿ ನೀವೇನು ಮಾಡಿರಿ? ಕಮೆಂಟ್ ಮಾಡಿರಿ. ಓಕೆ, ನೆಕ್ಸ್ಟ್ 40ನೇ ಪ್ರಶ್ನೆ. ಭಾರತದಲ್ಲಿ ನಿರ್ಮಾಣವಾದ ಮೊದಲ ಮಾತನಾಡುವ ಚಲನಚಿತ್ರ ಯಾವುದು ಅಂತ ಕೇಳ್ತಾರೆ. ಮಾತನಾಡುವ ಚಲನಚಿತ್ರ ಅಲಂ ಆರ 1931ರಲ್ಲಿ ಅರ್ದೇಶಿರ್ ಇರಾನಿ ನಿರ್ದೇಶನದಲ್ಲಿ. ಓಕೆ, ನೆಕ್ಸ್ಟ್ ಪ್ರಶ್ನೆ 41ನೇ ಪ್ರಶ್ನೆ ಏನದ? ಭಾರತದಲ್ಲಿ ಮೊದಲ ಬಾರಿಗೆ ರೈಲು ಯಾವಾಗ ಮತ್ತು ಎಲ್ಲಿ ಸಂಚರಿಸಿತು ಅಂತ ಕೇಳ್ತಾರೆ. ಎಲ್ಲಿ ಅಂತಂದರೆ 1953 ಏಪ್ರಿಲ್ 16ರಂದು ಮುಂಬೈನ ಬೋರಿ ಬಂದರ್ನಿಂದ ತಾನೆವರೆಗೆ, ಅಂದರೆ ಮುಂಬೈ ಟು ತಾನೆ. ತಿಳಿತಾ? ಮುಂಬೈ ಬೋರಿ ಬಂದರ್ನಿಂದ ಎಲ್ಲಿತನ? ತಾನೆ ತನ. ಮುಂಬೈ ಟು ತಾನೆ. ನೆಕ್ಸ್ಟ್ 42ನೇ ಪ್ರಶ್ನೆ. ಭಾರತದಲ್ಲಿ ಮೊದಲ ಮೆಟ್ರೋ ರೈಲು ಸೇವೆ ಎಲ್ಲಿ ಮತ್ತು ಯಾವಾಗ ಆರಂಭವಾಯಿತು ಅಂತ ಕೇಳ್ತಾರೆ. ಉತ್ತರ ಕೋಲ್ಕತ್ತಾದಲ್ಲಿ 1984ರಲ್ಲಿ. ಓಕೆ, ಮುಂದಿನ ಪ್ರಶ್ನೆ. ಭಾರತದಲ್ಲಿ ಮೊದಲ ಜನಗಣತಿಯನ್ನು ಯಾವಾಗ ನಡೆಸಲಾಯಿತು ಅಂತ ಕೇಳ್ತಾರೆ. ಅದಕ್ಕೆ ಸರಿಯಾದ ಉತ್ತರ 1972ರಲ್ಲಿ ಲಾರ್ಡ್ ಮೇಯೋ ಅವಧಿಯಲ್ಲಿ ಅಪೂರ್ಣ ಮತ್ತು 1881ರಲ್ಲಿ ಲಾರ್ಡ್ ರಿಪ್ಪನ್ ಅವಧಿಯಲ್ಲಿ ಏನಾಯಿತು? ಸಂಪೂರ್ಣವಾಯಿತು. ಅಂದರೆ 1872ರಲ್ಲಿ ಲಾರ್ಡ್ ಮೇಯೋ ಅವಧಿಯಲ್ಲಿ ಅಪೂರ್ಣ ಅಂದರೆ ಪೂರ್ಣವಾಗಿರಲಿಲ್ಲ, ಮತ್ತು 1881ರಲ್ಲಿ ಲಾರ್ಡ್ ರಿಪ್ಪನ್ ಅವಧಿಯಲ್ಲಿ ಏನಾಯಿತು? ಸಂಪೂರ್ಣ ಆಯಿತು ಅಂತ ಹೇಳಕತ್ತಾರೆ. ಓಕೆ, ಭಾರತದಲ್ಲಿ ಸ್ಥಾಪನೆಯಾದ ಮೊದಲ IIT ಸಂಸ್ಥೆ ಯಾವುದು ಅಂತ ಕೇಳಕತ್ತಾರೆ. ಇದಕ್ಕೆ ಸರಿಯಾದ ಉತ್ತರ IIT ಖರಗ್ಪುರ್ 1951ರಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಅಂತ ಸರಿಯಾದ ಉತ್ತರ ಆಗ್ತದೆ. ಭಾರತದಲ್ಲಿ ಮೊದಲ ರಾಷ್ಟ್ರೀಯ ಉದ್ಯಾನವನ ಯಾವುದು ಅಂತ ಕೇಳ್ತಾರೆ. ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ 1956ರಲ್ಲಿ. ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಎಲ್ಲೈತೆ ಅಂದರೆ ಉತ್ತರಾಖಂಡದಲ್ಲಿ ಇದೆ. ಹಿಂದೆ ಹೈಲಿ ರಾಷ್ಟ್ರೀಯ ಉದ್ಯಾನವನ. ಓಕೆ, ನೆಕ್ಸ್ಟ್. ಭಾರತದಲ್ಲಿ ಸ್ಥಾಪನೆಯಾದ ಮೊದಲ ಬ್ಯಾಂಕ್ ಯಾವುದು ಅಂತ ಕೇಳ್ತಾರೆ. ಭಾರತದಲ್ಲಿ ಸ್ಥಾಪನೆಯಾದ ಮೊದಲ ಬ್ಯಾಂಕ್ ಯಾವುದು ಅಂತ ಕೇಳಕತ್ತಾರೆ. ಯಾವ ಬ್ಯಾಂಕು ಅಂತಂದರೆ ಬ್ಯಾಂಕ್ ಆಫ್ ಹಿಂದೂಸ್ತಾನ್. ಯಾವಾಗ ಅಂತಂದ್ರೆ 1770ರಲ್ಲಿ. ನೆಕ್ಸ್ಟ್ ಪ್ರಶ್ನೆ. ಸಂಪೂರ್ಣವಾಗಿ ಸೌರಶಕ್ತಿಯಿಂದ ಕಾರ್ಯನಿರ್ವಹಿಸುವ ವಿಶ್ವದ ಮೊದಲ ವಿಮಾನ ನಿಲ್ದಾಣ ಯಾವುದು ಅಂತ ಕೇಳ್ತಾರೆ. ಏನು ಕೇಳ್ತಾರೆ? ಸಂಪೂರ್ಣವಾಗಿ ಸೌರಶಕ್ತಿಯಿಂದ ಕಾರ್ಯನಿರ್ವಹಿಸುವ ವಿಶ್ವದ ಮೊದಲ ವಿಮಾನ ನಿಲ್ದಾಣ ಯಾವುದು ಅಂತ ಕೇಳ್ತಾರೆ. ಸರಿಯಾದ ಉತ್ತರ ಕೊಚ್ಚಿನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಯಾವಾಗ?
15. ಓಕೆ, ನೆಕ್ಸ್ಟ್ ಪ್ರಶ್ನೆ. ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಯಾರು ಅಂತ ಕೇಳ್ತಾರೆ. ಸಾವಿತ್ರಿಬಾಯಿ ಫುಲೆ. ಯಾರು? ಸಾವಿತ್ರಿಬಾಯಿ ಫುಲೆ. ನೆಕ್ಸ್ಟ್, ಭಾರತದ ಮೊದಲ ಬಣ್ಣದ ಚಲನಚಿತ್ರ ಯಾವುದು ಅಂತ ಕೇಳಕತ್ತಾರೆ. ಕಿಸಾನ್ ಕನ್ಯಾ 1937. ಭಾರತದ ಮೊದಲ ಪತ್ರಿಕೆ ಯಾವುದು ಅಂತ ಕೇಳ್ತಾರೆ. ಬೆಂಗಾಲ್ ಗಜೆಟ್ ಅಥವಾ ಹಿಕ್ಕಿ ಗೆಜೆಟ್ 1780ರಲ್ಲಿ ಜೇಮ್ಸ್ ಅಗಸ್ಟನ್ ಹಿಕ್ಕಿ ಪ್ರಾರಂಭ ಮಾಡಿದರು. ಓಕೆ, 50 ಪ್ರಶ್ನೆಗಳದಾವ. ಇನ್ನೂ 5 ಪ್ರಶ್ನೆಗಳದ ನೋಡ್ರಿ. ಸಂವಿಧಾನ ಸಭೆಯಲ್ಲಿ ಸಂವಿಧಾನಕ್ಕೆ ಮೊದಲ ಸಹಿ ಹಾಕಿದವರು ಯಾರು ಅಂತ ಕೇಳ್ತಾರೆ. ಜವಾಹರ್ಲಾಲ್ ನೆಹರು. ವಿಶ್ವಸಂಸ್ಥೆಯಲ್ಲಿ ಮೊದಲು ಹಿಂದಿ ಭಾಷೆಯಲ್ಲಿ ಭಾಷಣ ಮಾಡಿದ್ದ ಭಾರತೀಯ ಯಾರು ಅಂತ ಕೇಳ್ತಾರೆ. ಅಟಲ್ ಬಿಹಾರಿ ವಾಜಪೇಯಿ 1977ರಲ್ಲಿ. ಓಕೆ, ಅಂಟಾರ್ಕ್ಟಿಕ್ ಖಂಡಕ್ಕೆ ಹೋದ ಮೊದಲ ಭಾರತೀಯ ಯಾರು ಅಂತ ಕೇಳ್ತಾರೆ. ಲೆಫ್ಟಿನೆಂಟ್ ರಾಮ್ ಚರಣ್ 1960ರಲ್ಲಿ. ಓಕೆ, ಭಾರತದ ಮೊದಲ ಪರಮಾಣು ರಿಯಾಕ್ಟರ್ನ ಹೆಸರೇನು ಅಂತ ಕೇಳಕತ್ತಾರ. ಸರಿಯಾದ ಉತ್ತರ ಅಪ್ಸರಾ 1950ರಲ್ಲಿ ಟ್ರಾಂಬೆಯಲ್ಲಿ. ಓಕೆ, 55ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ. ಭಾರತದ ಮೊದಲ ಸೂಪರ್ ಕಂಪ್ಯೂಟರ್ನ ಹೆಸರೇನು ಅಂತ ಕೇಳ್ತಾರೆ. ಪರಮ್ 8000 1991ರಲ್ಲಿ DAC ಅಭಿವೃದ್ಧಿಪಡಿಸಿತು ಅಂತ ಹೇಳಕತ್ತಾರೆ. ಓಕೆ, ಇಷ್ಟು ಪ್ರಶ್ನೆಗಳ ಇವತ್ತಿನ ಈ ಒಂದು ತರಗತಿಗಳು ಆಗಿರ್ತವೆ ನೋಡಿರಿ. ನಾನು ಆ್ಯಕ್ಚುಲಿ ನನ್ನ ಸಬ್ಜೆಕ್ಟ್ ಯಾವಂದರೆ ಮ್ಯಾಥ್ಸ್ ಆ್ಯಂಡ್ ರೀಸನಿಂಗ್. ನನಗೆ GK ಅಷ್ಟೊಂದು ಬರಲ್ಲ. ಆದರೂ ಯಾಕೆ ಮಾಡ್ತಾಯಿದ್ದೀನಿ ಅಂತಂದರೆ, ಎಲ್ಲ ವಿದ್ಯಾರ್ಥಿಗಳು GK ಕ್ಲಾಸ್ ಬೇಕು ಅಂತ ಬಹಳಷ್ಟು ಕಮೆಂಟ್ ಹಾಕ್ತಾಯಿದ್ರು. ಅದಕ್ಕೆ ಸಾಧ್ಯವಾದಷ್ಟು ನಾನು ಏನು ಮಾಡ್ತಾಯಿದ್ದಾರೆ, ಕೆಲವೊಂದಿಷ್ಟು ಮೇನ್ ಇಂಪಾರ್ಟೆಂಟ್ ಚಾಪ್ಟರ್ನ ಏನು ಮಾಡ್ತಾಯಿದ್ದೀನಿ ಅಂತಂದರೆ, ನಮ್ಮ ಬಡವರ ಮಕ್ಕಳಿಗೆ ಹೆಲ್ಪ್ ಆಗಲಿ ಅಂತೇಳಿ ಆಫ್ಲೈನ್ ತರಗತಿಯೊಳಗೆ ಯಾವ ರೀತಿ ಹೇಳ್ತಾರಲ್ಲ ಆ ರೀತಿ ನಾನು ನಿಮಗೇನು ಮಾಡ್ತೀನಿ ಅಂತಂದರೆ ಆನ್ಲೈನ್ ತರಗತಿಯಲ್ಲಿ ಹೇಳಬೇಕಂತ ವಿಚಾರ ಮಾಡಿದ್ದೀನಿ. ಓಕೆ, ನಂತರ ಯಾರ್ಯಾರು ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾಯಿದ್ದೀರೋ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿರಿ. ನಿಮಗೆ ಮುಂದೆ ಬಂದಂಥ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರ್ತದೆ. ನನ್ನ ಚಾನಲ್ ಪ್ರತಿಯೊಂದು ಚಾನಲ್ನ ಹೆಸರು ಏನಂತಂದರೆ ಭರತೇಶ್ ಪವರ್ ಅಂತೇಳಿ ನೀವು ಇನ್ಸ್ಟಾಗ್ರಾಮ್ದಾಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಇಲ್ಲೆಲ್ಲ ಸರ್ಚ್ ಮಾಡಿದ್ರಿ ಅಂತಂದರೆ ನಿಮಗೇನು ಸಿಗ್ತದೆ, ನನ್ನ ಚಾನಲ್ನ ಈ ಒಂದು ಲಿಂಕ್ ಸಿಗ್ತದೆ. ನಂತರ ಡಿಸ್ಕ್ರಿಪ್ಷನೆಲ್ಲ ಹಾಕಿದ್ದೀನಿ. ಟೆಲಿಗ್ರಾಮ್ ಲಿಂಕ್, ಇನ್ಸ್ಟಾಗ್ರಾಮ್ ಲಿಂಕ್ ಮತ್ತು ಯೂಟ್ಯೂಬ್ ಲಿಂಕನ್ನು ಎಲ್ಲ ಹಾಕಿದ್ದೀನಿ. ಅಲ್ಲಿ ಕ್ಲಿಕ್ ಮಾಡ್ಕೊಂಡು ನೀವು ಏನಾಗ್ರಿ, ಜಾಯ್ನ್ ಆಗಿರಿ. ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಲ್ಲಿ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಬರ್ತಿರ್ತಾವೆ, ಅಲ್ಲಿ ಮಾಡಿರಿ, ನೀವು ಜಾಯ್ನ್ ಆಗಿರಿ. ಆಯಿತಾ? ರೀಸ್ನಿಂಗ್ ಕ್ಲಾಸ್ ಕೂಡ ನಿರಂತರವಾಗಿ ಬರ್ತಾವೆ, GK ಕ್ಲಾಸ್ ಕೂಡ ಬರ್ತಾವೆ, ರೀಸ್ನಿಂಗ್ ಕ್ಲಾಸ್ ಮತ್ತು ಮ್ಯಾಥ್ಸ್ ಕ್ಲಾಸು ಬರ್ತಾವೆ. ಸ್ವಲ್ಪ ಟೈಮ್ ತೊಗೊತದೆ, ಸೊ ಆದರೂ ನಾನು ಮಾಡ್ತೀನಿ. ನೀವೇನು ಮಾಡಿರಿ ಅಂತಂದರೆ ನನ್ನ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿರಿ. ನಂತರ ನಾವು ಈ ಎಲ್ಲ ಪ್ರತಿಯೊಂದು ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿರಿ, ಹಾಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ. ರೀಸ್ನಿಂಗ್ ಮತ್ತು ಮ್ಯಾಥ್ಸ್ ಏನದಲ್ಲ ಈ ರೀತಿ ಕ್ಲಾಸನ್ನು ಮಾಡೋದಿಲ್ಲ. ಓಕೆ, ರೀಸ್ನಿಂಗ್ ಮತ್ತು ಮ್ಯಾಥ್ಸನ್ನು ಈ ರೀತಿ ಮಾಡೋದಿಲ್ಲ. ಏನು ಮಾಡ್ತೀನಿ ಅಂದರೆ ಡಿಜಿಟಲ್ ಬೋರ್ಡಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಯೋ ರೀತಿ ನನ್ನ ಮೊದಲನೇ ವಿಡಿಯೋಗಳು ನೋಡಿರ್ಬೋದು ನೀವು ಈ ಡಿಜಿಟಲ್ ಬೋರ್ಡಲ್ಲಿ ಮಾಡೋದನ್ನು. ಆ ರೀತಿ ಡಿಜಿಟಲ್ ಬೋರ್ಡಲ್ಲಿ ನಾನು ಏನು ಮಾಡ್ತೀನಿ, ರೀಸ್ನಿಂಗ್ ಮತ್ತು ಮ್ಯಾಥ್ಸ್ ಕ್ಲಾಸನ್ನು ಮಾಡ್ತೀನಿ. GK ಮಾತ್ರ ಏನು ಮಾಡ್ತೀನಿ, ಈ ರೀತಿ ಆಗಿರ್ಬೋದು, ಇಲ್ಲಂತಂದ್ರೆ ಅದನ್ನು ಕೂಡ ಸಾಧ್ಯವಾದರೆ ಡಿಜಿಟಲ್ ಬೋರ್ಡಲ್ಲಿ ಮಾಡ್ತೀನಿ. ನಿಮಗೆ ಏನು ಮಾಡ್ತೀನಿ ಅಂದರೆ ಸಾಧ್ಯವಾದಷ್ಟು ಎಕ್ಸಾಮ್ಗೆ ಬೇಕಾದಂತಹ ಎಲ್ಲ ಮಾಹಿತಿಯನ್ನು ಕೊಡಲು ನಾನು ಪ್ರಯತ್ನವನ್ನು ಮಾಡ್ತೀನಿ. GK ಆದಷ್ಟು ಕವರ್ ಮಾಡಿಕೊಡ್ತೀನಿ. ನಾವು ಮಾಡ್ತಿರೋಂಥ ಚಾಪ್ಟ್ರಲ್ಲಿ ಮೇನ್ ಇಂಪಾರ್ಟೆಂಟ್ ಚಾಪ್ಟರ್ ಮಾತ್ರ ಮಾಡ್ತಾ ಹೊಂಟಿದ್ದೀನಿ. ಎಲ್ಲರೂ ವೀಕ್ಷಣೆ ಮಾಡಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್.